ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯುವ ನಿಧಿಯ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಮತ್ತು ನಿರುದ್ಯೋಗ ಸ್ವಯಂ ಘೋಷಣೆಯನ್ನು ಯಾವಾಗ ಕೊಡಬೇಕು ಎನ್ನುವುದರ ಬಗ್ಗೆ ತಿಳಿಯೋಣ. ಮಾನ್ಯ ಕರ್ನಾಟಕ ಸರ್ಕಾರ ಪದವಿ ಪಾಸಾದ ಎಲ್ಲ ವಿದ್ಯಾರ್ಥಿಗಳಿಗೂ 3,000 ಮತ್ತು ಡಿಪ್ಲೊಮೊ ಪಾಸಾದ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಕೊಡುವ ಯೋಜನೆಯ ಮಾರ್ಚ್ ತಿಂಗಳ ಹಣ ಇನ್ನೂ ಯಾರಿಗೂ ಜಮಾ ಆಗಿರುವುದಿಲ್ಲ. ಇನ್ನು 4 ದಿನಗಳು ಟೈಮ್ ಇದೆ. ಜಮಾ ಆಗಲಿಲ್ಲ ಎಂದರೆ ಒಂದು ವೇಳೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಹಣವನ್ನು ಒಟ್ಟಿಗೆ ಹಾಕಬಹುದು. ಇಲ್ಲವೆಂದರೆ ಮಾರ್ಚ್, ಏಪ್ರಿಲ್ ತಿಂಗಳ ಹಣವನ್ನು ಮೇ ತಿಂಗಳಲ್ಲಿ ಹಾಕಬಹುದು. ನಿರುದ್ಯೋಗ ಸ್ವಯಂ ಘೋಷಣೆಯನ್ನು ಮೇ ತಿಂಗಳಲ್ಲಿ 25ನೇ ದಿನಾಂಕದವರೆಗೆ ಕೊಡಲು ಅವಕಾಶವಿರುತ್ತದೆ. ಆವಾಗ ಸ್ವಯಂ ಘೋಷಣೆಯನ್ನು ನೀಡಬಹುದು. ಎರಡನೇ ಬಾರಿಗೆ ಪಾಸಾದ ವಿದ್ಯಾರ್ಥಿಗಳಿಗೆ 180 ದಿನಗಳು ಕಂಪ್ಲೀಟ್ ಆಗಿ ಮೇ ತಿಂಗಳಲ್ಲಿ ಸ್ವಯಂ ಘೋಷಣೆ ಕೊಡಬೇಕು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಮ ಕಾಲೇಜುಗಳಲ್ಲಿ ಸಂಪರ್ಕಿಸಿ.